ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿರುವ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಗತ್ಯ ಔಷಧಿ ಮತ್ತು ಮಾತ್ರೆಗಳ ತೀವ್ರ ಕೊರತೆಯನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷ ಇಂದು ವಿನೂತನ ಶೈಲಿಯ ಶಾಂತಿಪೂರ್ಣ ಭಿಕ್ಷಾಟನ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಆಸ್ಪತ್ರೆಗೆ ಬಂದಂತ ಇಂಥ ತಾಯಂದಿರು ಒಂದಲ್ಲಿ ಚಂದನ ದುಡಿದ್ರು 200 ರೂಪಾಯಿ ಈಗಲ 200-300 ರೂಪಾಯಿ ಕೊಡಲ್ಲ. ಅದನ್ನ ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ವಿನೂತನವಾದ ನಮ್ಮ ಕರ್ನಾಟಕದಲ್ಲೇ ಒಂದು ವಿನೂತನವಾದಂಥ ಶಾಂತಿಯುತ ಭಿಕ್ಷಾಟನ ಪ್ರತಿಭಟನೆಯನ್ನ ಮಾಡಿ ಏನು ಜನಸಾಮಾನ್ಯರು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಟ್ಟಿರ್ತಾರೆ ಅದನ್ನ ಭಿಕ್ಷಾಟನೆ ಮಾಡಿ ಹಂಗ ತುಳಿದು ₹1 ಹಾಕಪ್ಪ ಒಳ್ಳೇದಾಗಿ ಆಸ್ಪತ್ರೆ ಇರ್ತಾರ ಉಳ್ಸಕ್ಕೆ ಇರ್ತಾರ ಅವರು ಈ ಆಸ್ಪತ್ರೆ ಒಳಗ ದವಾಖಾನೆ ಒಳಗ ಸರಿಯಾಗಿ ಔಷಧಿ ಕೊಡುವ ಜನರಿಗೆ ಅದರ ಸಲುವಾಗಿ ನಾವು ತಿಳಿಗೆ ಮಾಡಿ ಅವ್ರಿಗೆ ಆಸ್ಪತ್ರೆ ಅವ್ರಿಗೆ ಕೊಡಾಕತ್ತೀವಿ. ಎಷ್ಟು ಹಾಕತ್ತಿ ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಗೆ ಪ್ರತಿದಿನ ನೂರಾರು ಬಡ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾರೆ. ಆದರೆ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಮೂಲಭೂತ ಔಷಧಿಗಳು ಸಿಗದೆ ರೋಗಿಗಳು ಪರದಾಡುವಂತಾಗಿದೆ. ಸರ್ಕಾರದ ಈ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಹಾಗೂ ಜನರ ಆರೋಗ್ಯದ ಹಕ್ಕನ್ನು ಎತ್ತಿ ಹಿಡಿಯಲು ಕೆಆರ್ಎಸ್ ಪಕ್ಷ ಈ ಹೋರಾಟಕ್ಕೆ ಕರೆ ನೀಡಿದೆ. ನವನಗರ ಬಸ್ ನಿಲ್ದಾಣದಿಂದ ಪ್ರತಿಭಟನೆ ಆರಂಭವಾಗಿದ್ದು ಅಲ್ಲಿಂದ ಪ್ರತಿಭಟನಾಕಾರರು ತಹಸೀಲ್ದಾರ್ ಕಚೇರಿ ಎದುರು, ಪೊಲೀಸ್ ಪ್ಯಾಲೇಸ್, ಎಲ್ಐಸಿ ಸರ್ಕಲ್, ಎಸ್ಬಿಐ ಬ್ಯಾಂಕ್ ಮತ್ತು ನಗರಸಭೆ ಮಾರ್ಗವಾಗಿ ಸಂಚರಿಸಿ ಅಂತಿಮವಾಗಿ ಜಿಲ್ಲಾ ಆಸ್ಪತ್ರೆಯ ಮುಂಭಾಗ ಜಮಾಯಿಸಿದ್ದಾರೆ. ಈ ಪ್ರತಿಭಟನೆಯ ಮೂಲಕ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಆಸ್ಪತ್ರೆಗೆ ಅಗತ್ಯ ಔಷಧಿಗಳನ್ನು ಪೂರೈಕೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಜನಸಾಮಾನ್ಯರೇ ನಿಮ್ಮ 1 ರೂಪಾಯಿ ಎಲ್ಲ ಜನರ ಆರೋಗ್ಯ ದೃಷ್ಟಿಕೋನದಿಂದ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಇದು ಜನಸಾಮಾನ್ಯರಿಗೆ ಒಳ್ಳೆಯ ರೀತಿ ಉಪಯೋಗ ಆಗಲಿ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಒಂದು ವಿನೂತನವಾದ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ವರದಿ ರಾಜು ಭಜಂತ್ರಿ.